ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋಲಿ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಹಾಗೂ ಅದರ ವಿಶೇಷತೆಯನ್ನು ನೋಡ್ಕೊಂಬರೋಣ ಬನ್ನಿ. ಬೆಂಗಳೂರಿಂದ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಅರೌಂಡ್ 62 ಕಿಲೋಮೀಟರ್ಸ್ ಆಗುತ್ತೆ ಆ್ಯಂಡ್ ಮೆಜೆಸ್ಟಿಕ್ ಇಂದ ಬಸ್ ಕೂಡ ಅವೈಲೇಬಲ್ ಇದೆ. ಡೇ ಪಾಸ್ ತಗೊಂಡು ಆರಾಮಾಗಿ ಬರ್ಬೋದು. ದೇವಸ್ಥಾನದ ವಿಶೇಷತೆ ಏನು ಅಂತ ಹೇಳಿದ್ರೆ, ಇಲ್ಲಿ ಸುಬ್ರಹ್ಮಣ್ಯ ದೇವರ ವಿಗ್ರಹ ಅದಾಗದೆ ಉದ್ಭವ ಆಗಿರೋದಂತೆ. ಆ್ಯಂಡ್ ನೀವು ಸ್ಟ್ರೈಟ್ ಆಗಿ ನೋಡಿದಾಗ ನಿಮಗೆ ಸುಬ್ರಹ್ಮಣ್ಯ ದೇವ್ರು ಕಾಣಿಸುತ್ತೆ. ಅದೇ ನೀವು ಮಿರರಲ್ಲಿ ಚೆಕ್ ಮಾಡಿದಾಗ ನಿಮಗೆ ನರಸಿಂಹ ದೇವರು ಕಾಣಿಸುತ್ತೆ. ಸೊ ಎರಡು ಒಂದೇ ವಿಗ್ರಹದಲ್ಲಿ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ ಜನಕ್ಕೆ ಏನಾದರೂ ನಾಗರದೋಷ ಇದ್ದರೆ ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ಹೋದರೆ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ನಾಗರ ದೋಷ ಪರಿಹಾರ ಆದಮೇಲೆ ಹರಕೆಗೋಸ್ಕರ ನಾಗರ ದೇವರ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಘಾಟಿ ಸುಬ್ರಹ್ಮಣ್ಯ ಅಂತ ಏನಕ್ಕೆ ಇಲ್ಲಿ ಹೆಸರು ಬಂತು ಅಂತ ಹೇಳಿದ್ರೆ, ಇಲ್ಲಿ ಸುಬ್ರಹ್ಮಣ್ಯ ದೇವರು ಘಾಟಿಕಾಸುರ ಎಂಬ ರಾಕ್ಷಸವನ್ನು ಸಂಹಾರ ಮಾಡಿದ್ರಂತೆ. ಸೊ ಅದರಿಂದ ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಅಂತ ಹೆಸರು ಬಂದಿದೆ. ಭಕ್ತಾದಿಗಳಿಗೆ ಯಾವಾಗಲೂ ಇಲ್ಲಿ ದಾಸೋಹ ಕೂಡ ನಡೀತಾನೆ ಇರುತ್ತೆ. Thank you for watching. Please share and subscribe for more content.